ನಮಸ್ಕಾರ ಬಸು ಶೆಟ್ಟಿ ಅವರೇ. ನಮಸ್ಕಾರ ಮೇಡಮ್. ನಾನು ನೀಲಾರಾಣಿ ಅಂತ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಶಾಂತಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಳಪಡುವ ಕೊತ್ತೆಗಾಲ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು ನಿಮ್ಗೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಟಿಬಿಯಿಂದ ಮುಕ್ತರಾಗಿ ಜಯಶಾಲಿಯಾಗಿ ಬಂದಿದ್ದೀರಾ. ಅದನ್ನ ನೀವು ಟಿಬಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದೀರಾ. ಅದಕ್ಕೆ ನಾನು ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅಭಿನಂದನೆಗಳು ಬಸು ಶೆಟ್ಟಿ ಅವರೇ. ಥ್ಯಾಂಕ್ ಯು ಮೇಡಮ್. ನಿಮ್ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ಬೋದಾ ವೀಕ್ಷಕರಿಗೆ? ಮಾಡ್ಕೊಡ್ತೀನಿ ಮೇಡಮ್. ಹೇಳಿ. ನಾನು ಕೊತ್ತೆಗಾಲ, ನನ್ನ ಹ್ಮ್. ಹೆಸರು ಬಸವ ಶೆಟ್ಟಿ ಅಂತ. ನಾನು ಕೊತ್ತೆಗಾಲ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ನಾನು ಟಿವಿ ಚಾಂಪಿಯನ್ ಆಗಿ ಟಿವಿ ಸ್ಟೇಷನ್ಗೆ ಆಯ್ಕೆಯಾಗಿದ್ದೀನಿ. ವಂದನೆಗಳು. ವಂದನೆಗಳು. ನೀವು ಇಲ್ಲಿಂದ ಟಿವಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಕ್ಕೆ ನಿಮ್ಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ನೀವು ಮೂಲತಃ ಕೊತ್ತೆಗಾಲದವ್ರಲ್ವಾ? ಕೊತ್ತೆಗಾಲ ಮೇಡಮ್. ನೀವು ಯಾವ ಕೆಲಸವನ್ನ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೀನಿ. ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಾ? ಹೌದು ನಿಮ್ಮ ಇಲ್ಲಿ ಏನಕ್ಕೆ ಬಂದಿದ್ದೀರಾ? ನೀವು ಈ ಟಿಬಿ ಚಾಂಪಿಯನ್ ಆಗಿ ಏನು ಮಾಹಿತಿನ ನೀಡೋದಕ್ಕೆ ನೀವು ಬಂದಿದ್ದೀರಾ? ಮೇಡಮ್, ನಾನು ಟಿವಿಯಿಂದ ಗುಣಮುಖನಾಗಿದ್ದೀನಿ. ಅದನ್ನ ಎಲ್ಲರೂ ದೇಶದ ಜನಗಳ ತಿಳಿಸುವಂತ ನಾನು ಇಲ್ಲಿ ಬಂದಿದ್ದೀನಿ ಮೇಡಮ್. ಅಂದ್ರೆ ನೀವು ಟಿಬಿಯಿಂದ ಮುಕ್ತರಾಗಿ ಚಾಂಪಿಯನ್ ಚಾಂಪಿಯನ್ ಆಗಿದ್ದೀರಾ. ಆಗಿ. ಜನಗಳಿಗೆ ನೀವು ಜಾಗೃತಿನ ಮೂಡಿಸಿ ಜೊತೆಗೆ ನಮ್ಮ ದೇಶಕ್ಕೆ ಸಂದೇಶನ ನೀಡೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಬಂದಿದ್ದೀನಿ ಮೇಡಮ್. ತುಂಬಾ ಖುಷಿ ಆಯ್ತು ಬಸು ಶೆಟ್ಟಿ ಅವರೇ. ಹಾಗೇನೆ ನೀವು ಟಿಬಿ ಕಾಯಿಲೆ ಇದೆ ಅಂತ ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ? ಮೇಡಮ್, ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರು ಮತ್ತೆ ನಮ್ಮ ಪಾಪು, ನಾನು ಮತ್ತೆ 3 ಜನ ಇರೋದು ಮೇಡಮ್. ನೀವು 3 ಜನ ಹೌದು, ಮನೇಲಿ ಇದ್ದೀರಾ. ನೀವು ಕೂಲಿ ಮಾಡ್ಕೊಂಡು ಜೀವನ ಜೀವನ ಸಾಗಿಸ್ತಾ ಸಾಗಿಸ್ತಾ ಇದ್ದೀರಾ. ಓಕೆ. ನಿಮ್ಗೆ ಟಿಬಿ ಕಾಯಿಲೆ ಇದೆ ಅಂತಂತ ಯಾವಾಗ ಗೊತ್ತಾಯ್ತು ನಿಮ್ಗೆ? ಮೇಡಮ್, ನನಗೆ ಒಂದ್ ಸ್ವಲ್ಪ ಜ್ವರ ಬಂತು, ಕೆಮ್ಮು ಬಂತು. ನಾನು ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ತೋರಿಸಿದ್ವಿ. ಮತ್ತೆ ಅಲ್ಲಿ ಹೋಗಿ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿರ್ಬೇಕಾದ್ರೆ ನಿಮ್ಗೆ ಒಂದ್ ಸ್ವಲ್ಪ ಟಿವಿ ಅಟ್ಯಾಚ್ ಇದೆ, ನೀನು ಬೇಗ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊ ಅಂತ ನಿಮ್ಗೆ ಕೂಡ ಹೇಳಿದ್ರು ಮೇಡಮ್. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿಂದ ಹೋಗಿ ನಾನು ಮೈಸೂರಿಗೆ ಹೋಗಿ ಅಡ್ಮಿಟ್ ಮಾಡ್ಕೊಂಡೆ. ಮೈಸೂರಲ್ಲಿ ಹೋಗಿ ಅಡ್ಮಿಟ್ ಮಾಡಿದೆ. ಎಷ್ಟು ತಿಂಗಳಾಯ್ತು ನೀವು ಟಿಬಿ? ನಮ್ಗೆ 7 ತಿಂಗಳಾಯ್ತು ಮೇಡಮ್. 7 ತಿಂಗಳಾಯ್ತು. ಈಗ ನೀವು ಟಿಬಿ ಬಂದು ವಾಸಿಯಾಗಿ ವಾಸಿ 7 ಆಯ್ತು. ತಿಂಗಳಾಯ್ತು. ಟಿಬಿ ಕಾಯಿಲೆ ಬಂದು ನೀವು ಚೆಕಪ್ ಎಲ್ಲ ಮಾಡಿಸ್ಕೊಂಡ್ರಿ. ಅವಾಗ ಟಿಬಿ ಕಾಯಿಲೆ ಬಂದಾಗ ನಿಮ್ಗೆ ಪಾಸಿಟಿವ್ ಅಂತ ಬಂದಾಗ ನಿಮ್ಗೆ ಅಥವಾ ನಿಮ್ ಮನೆಯವ್ರಿಗೆ ಏನಾದ್ರೂನುವೆ ಭಯ, ಆತಂಕ ಏನಾದ್ರು ಆಯ್ತಾ? ಇತ್ತು ಮೇಡಮ್, ಭಯ ಆಯ್ತು. ಏನು ಹಿಂಗ ಈ ಸಡನ್ ಆಗಿ ಈ ತರ ಆಗ್ಬಿಡ್ತಲ್ಲ ಅಂತ ನಮ್ಮ ಮನೆಯವರು ಪಾಪ ಇತ್ತಲ್ಲ ಮೇಡಮ್. ಅದಕ್ಕೋಸ್ಕರ ಭಯ ಪಡ್ಲೇಬೇಕು ಇದು ಕಾಯಿಲೆಗೆ ಅಂತ ಹೇಳಿ ನಾವು ಆದಷ್ಟು ಸಿಸ್ಟರ್ಗಳು ಎಲ್ಲ ನಮ್ಮ ಸೆಲೆಕ್ಟ್ ಡಾಕ್ಟರ್ ಮತ್ತೆ ನೀಲಿರಾಣಿ ಮೇಡಮ್ ಅವರೆಲ್ಲ ಹೇಳ್ದಂಗೆ ನಾವು ನಡ್ಕೊಂಡು ನಮ್ಮ ಕಾಯಿಲೆನ ಗುಣಪಡಿಸ್ಕೊಂಡಿದ್ದೀನಿ ಮೇಡಮ್. ಈಗ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಚೆನ್ನಾಗಿದ್ದೀರಾ? ಹೌದು ಮೇಡಮ್. ಗುಣಮುಖರಾಗಿದ್ದೀರಾ? ಇದನ್ನ ಕೇಳಿ ಖುಷಿ ಆಯ್ತು. ಈಗ ನೀವು ಹೋಗಿದ ತಕ್ಷಣ ನಿಮ್ಗೆ ಜ್ವರ ಬಂತು, ಅದಾದ್ಮೇಲೆ ಸುಸ್ತಾಯ್ತಿತ್ತು. ಇದಕ್ಕೆಲ್ಲ ಹೋಗಿ ನೀವು ತಕ್ಷಣ ಹಾಸ್ಪಿಟ್ಲಿಗೆ ತೋರ್ಸಿದ್ರಿ. ಅವಾಗ ನಿಮ್ಗೆ ಇದು ಟಿಬಿ ಕಾಯಿಲೆ ಇದೆ ಅಂತ ಬಂತು. ಅವಾಗ ನೀವು ಮೈಸೂರಿಗೆ ಹೋಗಿ ತೋರ್ಸ್ಕೊಂಡ್ರಿ. ಅದಾದ್ಮೇಲೆ ಇವಾಗ ನಿಮ್ಗೆ ಅದು ಕಾಯಿಲೆ ಇದೆ ಅಂತ ಬಂದ ತಕ್ಷಣ ನಿಮ್ಗೆ ಸ್ವಲ್ಪ ಭಯ ಆಯ್ತು. ಆಮೇಲೆ ಧೈರ್ಯನ ನಿಮ್ಗೆ ಆತ್ಮಸ್ಥೈರ್ಯನ ತುಂಬಿದ್ರು. ಮತ್ತೆ ಸಮಾಲೋಚನೆ ಎಲ್ಲ ಸಿಕ್ತು. ಅದಾದ್ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಯಾವ ತರ ಸಿಕ್ತು? ಇವಾಗ ನಿಮ್ಗೆ ಪಾಸಿಟಿವ್ ಅದು ನಿಮ್ಗೆ ಬಂತು. ಈ ತರ ತೊಂದ್ರೆ ಇದೆ ಕಫದಲ್ಲಿ ಅಂತ. ಕಫದಲ್ಲಿನ ನಿಮ್ಗೆ ಟಿಬಿ ಕಾಯಿಲೆ ಇದೆ ಅಂತ ಬಂದಿದ್ದು. ಹಾ. ಅದಾದ್ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಯಾವ ತರ ಸಿಕ್ತು? ಅಂದ್ರೆ ನೀವೇ ಹೋಗಿ ತಗೋತಾ ಇದ್ರಾ? ಅಥವಾ ನಿಮ್ ಮನೆ ಹತ್ರ ಆಶಾ ಕಾರ್ಯಕರ್ತರು ಅಥವಾ ಸಮುದಾಯ ಆರೋಗ್ಯಾಧಿಕಾರಿಗಳು ಮತ್ತೆ ಡಾಕ್ಟರ್ಗಳು ಯಾವ ತರ ನಿಮ್ಗೆ ಸ್ಪಂದನೆ ನೀಡಿ ನಿಮ್ಗೆ ಟ್ರೀಟ್ಮೆಂಟ್ ನ ಕೊಟ್ರು? ನಮ್ಗ ಆಶಾ ಮೇಡಮ್ ಅವರು ಮತ್ತೆ ಇವರು ಆಶಾ ಕಾರ್ಯಕರ್ತರಲ್ಲ ಅವರು ದಿನ ತಗೊಂಡು ನಮ್ಮ ಮನೆ ಹತ್ರಕ್ಕೆ ಮಾತ್ರೆಗಳನ್ನ ತಗೊಂಡ್ಬಂದು ನಮ್ಮನ್ನ ಕೊಡ್ತಿರು. ಇದೇ ರೀತಿ ತಗೋಬೇಕು, ಇದೇ ರೀತಿ ಟ್ಯಾಬ್ಲೆಟ್ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ದಿನಕ್ಕೆ ಒಂದು 7 ಮಾತ್ರೆ ಕೊಡ್ತಿರು. ದಿನಕ್ಕೆ 7 ಮಾತ್ರೆ ನೀವು ತಪ್ಪದೆ ಎಷ್ಟು ತಿಂಗಳು ತಗೊಂಡ್ರಿ ಈ ನಾನು ಮಾತ್ರೆನ? 7 ತಿಂಗಳು ತಗೊಂಡಿದ್ದೆ. 7 ತಿಂಗ್ಳುನು ಕಂಟಿನ್ಯೂ ತಗೊಂಡೆ. 6 ತಿಂಗಳು ಸಂಪೂರ್ಣವಾಗಿ ಈ ಮಾತ್ರೆನ ತಗೊಂಡ್ರಿ. ತಗೊಂಡೆ. ಇವಾಗ ನಿಮ್ಗೆ 7 ತಿಂಗಳಾಯ್ತು 7 ತಿಂಗಳು. ಇದು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ. ಈ ಒಂದು ಸಂದರ್ಭದಲ್ಲಿ ನೀವು ಟ್ರೀಟ್ಮೆಂಟ್ ನ ತಗೋಬೇಕಾದ್ರೆ ಮಾತ್ರೆಗಳನ್ನ ಶುರು ಆದಾಗ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟದ ಏನಾದ್ರೂನು ತೊಂದ್ರೆ ಏನಾದ್ರು ಆಗ್ತಿತ್ತಾ ಮಾತ್ರೆ ಶುರು ಮಾಡಿದಾಗ? ಸ್ವಲ್ಪ ಮೈ ನೋವು ಬರ್ತಿತ್ತು, ಮತ್ತೆ ಕೈಗೆಲ್ಲ ಒಂಥರ ಕಡಿತ ಬರ್ತಿತ್ತು. ಆಗ ನಮ್ಮ ಪಕ್ಕದ ಆರೋಗ್ಯ ಕೇಂದ್ರದಲ್ಲಿ ಹೋಗಿ ವಿಚಾರಿಸ್ಕೊಂಡು ನಮ್ಮ ಮೇಡಮ್ ಅವರು ಆಗ ಅವರು ಮೆಡಿಸಿನ್ ಕೊಡ್ತಿರು. ಆಗ ವಾಸಿ ಆಗ್ತಿದ್ರು. ವಾಸಿ ಆಯ್ತಿತ್ತು. ಅಂದ್ರೆ ನೀವು ಈಗ ಟಿಬಿ ಮಾತ್ರೆ ಶುರು ಮಾಡಿದ್ರು, ತಗೋತಾ ಇದ್ರಿ ಒಂದಿನನೂ ಬಿಡ್ದೇನೆ. ಅವಾಗ ಸಣ್ಣ ಪುಟ್ಟದ್ದು ಅಂದ್ರೆ ನಿಮ್ಗೆ ಮೈ ಕೈ ನಾವೇ ಬರೋದು, ಆತರ ಏನಾದ್ರೂನು ಹೊಟ್ಟೆ ಸೇರ್ದಿರೋದು, ಆ ತರದ್ದೆಲ್ಲ ಆಯ್ತಾ ಇರ್ಬೇಕಾದ್ರೆ ನೀವು ಪಕ್ಕದಲ್ಲಿ ಶಾಂತಿಪುರದಲ್ಲಿ ಡಾಕ್ಟರ್ ಶರತ್ ಸರ್ ಅವರು ಇಲ್ಲಿ ಕೊತ್ತೆಗಾಲದಲ್ಲಿ ನೀವು ತೋರ್ಸ್ಕೊಂಡು ಚಿಕಿತ್ಸೆನ ತಗೋತಾ ಇದ್ರಿ. ಪ್ರತಿದಿನ ಬಂದು ಮಾತ್ರೆನ ಕೊಡ್ತಾ ಇದ್ರ ಆಶಾ ಕಾರ್ಯಕರ್ತರು? ಡೈಲಿ ಬಂದು ದಿನ ಕೊಟ್ಬಿಟ್ಟು ಹೋಗ್ತಿರು ಮೇಡಮ್. ಬೆಳಿಗ್ಗೆನೆ ಬಂದು ನಿಮ್ಗೆ ಮಾತ್ರೆ ಒಂದಿನನೂ ತಪ್ಸಿಲ್ಲ ನೀವು ಈಗ ಮಾತ್ರೆ ತಗೋತಾ ಇದ್ರಿ, ಕಾಯಿಲೆ ಇದೆ ಅಂತ ಗೊತ್ತಾಯ್ತು, ಮಾತ್ರೆನೂ ಚಿಕಿತ್ಸೆನೂ ಶುರು ಮಾಡಿದ್ರು. ಅದಾದ್ಮೇಲೆ ನಿಮ್ಗೆ ಇದನ್ನ ಈಗ 6 ತಿಂಗಳು ಮಾತ್ರೆ ತಗೋತಾ ಇದ್ರಲ್ಲ, ಯಾವ ತರದ ಒಂದು ಆಹಾರನ ಸೇವಿಸ್ತಾ ಇದ್ರಿ? ಆ ಟಿಬಿ ಕಾಯಿಲೆಯಿಂದ ನೀವು ಮಾತ್ರೆನೂ ತಗೊಳ್ಳೋದ್ರ ಜೊತೆಗೆ ಇನ್ನು ನೀವು ಎಕ್ಸ್ಟ್ರಾ ನಿಮ್ಗೆ ಬೇಗ ಕಾಯಿಲೆ ವಾಸಿ ಆಗ್ಬೇಕಲ್ಲ, ಅದಕ್ಕೆ ನೀವು ಯಾವ ತರದ ಒಂದು ಆಹಾರ ಸೇವನೆಯನ್ನ ಮಾಡ್ತಾ ಇದ್ರಿ? ಅಲ್ಲಿ ಸಿಸ್ಟರ್ಗಳು ಹೇಳಿದ್ರು ಮೇಡಮ್, ಅದಕ್ಕೆ ನಮ್ಗೆ ಮೊಳಕೆಕಾಳು ಸಾಂಬಾರು ಮತ್ತೆ ಸೊಪ್ಪು, ತರಕಾರಿ, ಹಣ್ಣು, ಹಂಪ್ಲ ಮತ್ತೆ ಮೊಟ್ಟೆ ಇವೆಲ್ಲ ಬೇಗ ಜಾಸ್ತಿ ಉಪಯೋಗಿಸ್ಬೇಕು ಅಂತ ಹೇಳಿದ್ರು. ಅದನ್ನೇ ಕಂಟಿನ್ಯೂ ಆಗಿ ನಾನು ಅದನ್ನೇ ಜಾಸ್ತಿ ಕಂಟಿನ್ಯೂ ಮಾಡ್ಕೊಂಡ್ ಬಂದಿ. ಮೊಳಕೆ ಸಾರು ಮತ್ತೆ ಪ್ರತಿಯೊಂದು ಜಾಸ್ತಿ ಊಟ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಊಟ ಸೇರೋಗಾಯ್ತು. ಸ್ವಲ್ಪ ನನ್ನ ಮನಸ್ಸಿಗೂ ಹಗುರ ಆಯ್ತು ಮೇಡಮ್.
ಅಂದ್ರೆ ನೀವು ಮಾತ್ರೆಗಳನ್ನ ತಗೊಳ್ಳೋದ್ರ ಜೊತೆಗೆ ಇನ್ನೂ ಚೆನ್ನಾಗಿ ಬೇಗ ಗುಣಮುಖರಾಗೋಣ ಅಂತ ಅನ್ಬಿಟ್ಟು ಹಸಿರು ಸೊಪ್ಪು ತರಕಾರಿಗಳು ಹೌದು. ಜೊತೆಗೆ ಮೊಳಕೆ ಕಾಳು ಹಾಗೇನೆ ಮೊಟ್ಟೆ ಡೈಲಿ ಮೊಟ್ಟೆ ತಿಂತೀರಾ? ಡೈಲಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು 2 ಮೊಟ್ಟೆ ತಿಂತೀನಿ. ಈ ತರದನ್ನೆಲ್ಲ ಆಹಾರನ ಸೇರಿಸಿ ಜೊತೆಗೆ ನೀವು ಚಿಕಿತ್ಸೆಯನ್ನು ತಗೊಂಡು ಬೇಗನೆ ಗುಣಮುಖರಾಗಿದ್ದೀರಾ ಅಂತ. ಹೌದು ಮೇಡಮ್. ತುಂಬಾನೇ ಖುಷಿ ಆಯ್ತು. ಜೊತೆಗೆ ಈಗ ನೀವು 6 ತಿಂಗಳು ಇದು ಟ್ರೀಟ್ಮೆಂಟ್ ತಗೋತಾ ಇದ್ರಲ್ಲ, ಇದರಿಂದ ಸರ್ಕಾರದಿಂದ ಏನಾದ್ರೂನು ನಿಮ್ಗೆ ಸೌಲಭ್ಯ ಏನಾದ್ರು ಸಿಕ್ತಾ? ಮತ್ತೆ ಆಪ್ತ ಸಮಾಲೋಚನೆ ನಿಮ್ಗೆ ಸಿಕ್ತಾ? ಈ ಒಂದ್ ಸಂದರ್ಭದಲ್ಲಿ ನಿಮ್ಗೆ ಏನ್ ಒಂದು ಸರ್ಕಾರದಿಂದ ಒಂದು ಸಹಾಯ ಏನಾದ್ರೂನು ಪಡ್ಕೊಂಡ್ರಾ? ಹೌದು ಮೇಡಮ್. ಸರ್ಕಾರದಿಂದ ನನಗೆ ನನ್ನ ಅಕೌಂಟ್‌ಗೆ 3,000 ರೂಪಾಯಿ ದುಡ್ಡು ಹಾಕಿದ್ದಾರೆ ಫುಡ್‌ಗೆ ಅಂತ ಹೇಳಿ. ಅದನ್ನ ತಗೊಂಡು ಅದು ಫುಡ್‌ಗೆ ಉಪಯೋಗಿಸ್ಕೊಂಡಿ ಮೇಡಮ್. ನಿಮ್ಗೆ ತಿಂಗಳು 500 ರೂಪಾಯಿ ಬರ್ತಿತ್ತು. ಬರ್ತಿತ್ತು ಅಂದ್ರೆ ಮೇಡಮ್. 6 ತಿಂಗಳು 3,000 ರೂಪಾಯಿ ನಿಮ್ಮ ಅಕೌಂಟ್‌ಗೆ ಬಂದಿದೆ. ಹಾಕಿದೆ. ಅದು ನಿಮ್ಗೆ ಸಹಾಯ ಆಗಿದೆ. ಸಹಾಯ ಆಗಿದೆ. ಜೊತೆಗೆ ನೀವು ಟ್ರೀಟ್ಮೆಂಟು ತಗೊಂಡು ಅವ್ರು ಹೇಳ್ದಂಗೆ ಡಾಕ್ಟ್ರು ಮತ್ತೆ ಆಪ್ತ ಸಮಾಲೋಚಕರು ಹೇಳ್ದಂಗೆನೆ ನೀವು ಹಸಿರು ಸೊಪ್ಪು, ತರಕಾರಿ, ಮೊಳಕೆ ಕಾಳು ಈ ತರದನ್ನೆಲ್ಲ ಸೇವನೆ ಮಾಡಿ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಸರ್ಕಾರದಿಂದ ಗೌರವ ನಿಕ್ಷಯ ಪೋಷಣ್ ಅಭಿಯಾನದಡಿ ನಿಮ್ಗೆ ತಿಂಗಳಿಗೆ 500 ರೂಪಾಯಿ ನಿಮ್ಮ ಅಕೌಂಟ್‌ಗೆ ಬರ್ತಾ ಇತ್ತು. ಹೌದು ಮೇಡಮ್. ಅದು ನಿಮ್ಗೆ ಇನ್ನೂ ಜಾಸ್ತಿ ಒಂದು ಬೆಂಬಲ ಸಿಕ್ದಂಗಾಯ್ತು. ಸಿಕ್ದಂಗಾಯ್ತು ಮೇಡಮ್. ಸರಿ. ಕೊನೆಯದಾಗಿ ಬಸವ ಶೆಟ್ರೆ, ನೀವು ಸಮುದಾಯಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಿಕ್ಕೆ ಒಂದು ಸಲಹೆಯನ್ನ ನೀಡಿ ಅಂತಂದ್ರೆ ಏನ್ ಸಲಹೆನ ಕೊಡ್ತೀರಾ? ಮೇಡಮ್ ನಾನು ಟಿವಿಯನ್ನು ಮರೆಮಾಚಬೇಡಿ. ಟಿವಿಯಿಂದ ಲಕ್ಷಣಗಳು ಕೆಮ್ಮು, ನೆಗಡಿ ಮತ್ತೆ ಸುಸ್ತು ಸಂಕಟ ಕಂಡು ಬಂದ್ರೆ ತಕ್ಷಣ ಅಡ್ಮಿಟ್ ಹೋಗಿ ಹಾಸ್ಪಿಟಲ್ ತೋರಿಸಿ. ಅಲ್ಲಿ ಮೇಡಮ್ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ತಕ್ಷಣ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡ್ರೆ ಟಿವಿಯಿಂದ ಚಾಂಪಿಯನ್ ಆಗ್ಬೋದು ಮತ್ತೆ ಬೇಗ ಗುಣಮುಖರಾಗಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೇಡಮ್. ಏನಂತಂದ್ರೆ ಈಗ ನೀವು ಪರೀಕ್ಷೆ ಮಾಡ್ಸಿದ್ರಿ, ಈ ತರ ತೊಂದ್ರೆ ಆಯ್ತು, ಕೆಮ್ಮು ಸುಸ್ತೆಲ್ಲ ಆಯ್ತಿತ್ತು ಅಂದ್ರೆ ಹಾಸ್ಪಿಟ್ಲ್‌ಗೆ ಹೋದ್ರಿ, ಅಲ್ಲಿ ಎಕ್ಸ್‌ರೇ ಮಾಡ್ಸಿದ್ರಿ ಮತ್ತೆ ಕಫ ಪರೀಕ್ಷೆ. ಈ ಒಂದು ಸಂದರ್ಭದಲ್ಲಿ ಈಗ ಹಾಸ್ಪಿಟ್ಲ್‌ಗೆ ಹೋಗಿ ನೀವು ಗವರ್ನಮೆಂಟ್ ಹಾಸ್ಪಿಟ್ಲ್‌ಗೆ ಹೋಗಿ ಚೆಕಪ್ ಮಾಡ್ಸಿದ್ರಿ, ಕಫ ಪರೀಕ್ಷೆ ಮಾಡ್ಸಿದ್ರಿ ಮತ್ತೆ ರಕ್ತ ಪರೀಕ್ಷೆ ಈ ತರದನ್ನೆಲ್ಲ ಮಾಡ್ಸಿದ್ರಿ, ಟ್ರೀಟ್ಮೆಂಟ್ ಎಲ್ಲ ಕೊಟ್ರು. ಅವಾಗ ಯಾರಾದ್ರೂ ಹಣದ್ದೇನಾದ್ರೂನು ಕೇಳಿದ್ರಾ? ಏನು ಕೇಳಿಲ್ಲ ಮೇಡಮ್. ಹಣದ್ದೇನಾದ್ರೂ ನೀವು ಹಣದ ವ್ಯವಸ್ಥೆ ಯಾರು ಕೇಳುವಿಲ್ಲ, ನಾನು ಕೊಟ್ಟೂ ಇಲ್ಲ ಮೇಡಮ್. ನೀವು ಕೊಟ್ಟೂ ಇಲ್ಲ, ಯಾರಿಗೂ ₹1 ಏನೂ ಏನು ಕೊಟ್ಟಿಲ್ಲ ಆ ಕೊಟ್ಟಿಲ್ಲ. ಒಂದು ಸಂದರ್ಭದಲ್ಲಿ. ಯಾರಿಗೂ. ಜೊತೆಗೆ ಅದ್ರ ಜೊತೆಗೆ ಈಗ ನಿಮ್ಗೆ ಚಿಕಿತ್ಸೆ ಜೊತೆಗೆ ಇದು ಮೆಡಿಸಿನ್ ಕೊಡ್ತಾ ಇದ್ರು ಅಂದ್ರೆ 7 ಮಾತ್ರೆಗಳು ಅದ್ರ ಜೊತೆಗೆ ಬೇರೆ ಏನಾದ್ರು ಸಹಾಯ ಫುಡ್ ಕೊಟ್ಟಿದ್ರು ಮೇಡಮ್. ಒಂದು ಹಾಲಿಗೆ ಹಾಕೊಂಡು ಬಿಸಿ ನೀರಿಗೆ ಹಾಕೊಂಡು ಮತ್ತೆ ಹಾಲಿಗೆ ಹಾಕೊಂಡು ಕುಡಿಬೇಕು ಅಂತ ಪ್ರತಿ ಡೈಲಿ ಆಶಾ ಕಾರ್ಯಕರ್ತರು ತಂದು ಕೊಟ್ಟಿದ್ರು. ಜೀನ್ಸ್ ಪುಡಿ ಮತ್ತೆ ಅದು ಇನ್ನೊಂದ್ ತರದ ಪೌಡರ್ ಗೊತ್ತಿಲ್ಲ ಅದು ಮೇಡಮ್. 2 ತರದ ಪೌಡರ್ 6 ತಿಂಗಳಿಗೂ ಕೊಟ್ರು ಮೇಡಮ್. ಅಂದ್ರೆ ನೀವು ನಿಶಕ್ತಿ ಆಗಿದ್ರಿ, ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಇನ್ನೂ ಸುಸ್ತಾಗ್ತೀರಾ. ಅದ್ರ ಜೊತೆಗೆ ಇದು ಸ್ವಲ್ಪ ಇನ್ನೂ ಜಾಸ್ತಿ ನಿಮ್ಗೆ ಪೋಷಣೆಯನ್ನ ನೀಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗಿನಿ ಪೌಡ್ರು ಮತ್ತೆ ರಕ್ತ ಪುಷ್ಟಿ ಟಾನಿಕ್ ಮತ್ತೆ ಈ ತರದ ಮಾತ್ರೆಗಳನ್ನ ಕೊಟ್ರು ನಿಮ್ಗೆ. ಅದನ್ನ ಸೇವನೆ ಮಾಡಿದ್ರಿ. ಕೊನೆಯದಾಗಿ ಮತ್ತೊಮ್ಮೆ ಜನಗಳಿಗೆ ಈಗ ಆಲ್ರೆಡಿ ತುಂಬಾ ಜನ ಟಿಬಿ ಕಾಯಿಲೆ ದೊಡ್ಡ ಕಾಯಿಲೆ ಅಂತ ತಿಳ್ಕೊಂಡು ಕೆಲವರು ಅದನ್ನ ಮುಜುಗರದಿಂದ ಹೇಳ್ಕೊಳ್ಳೋದೇ ಇಲ್ಲ. ಜನಗಳು ಈಗ ನೀವು ಆಲ್ರೆಡಿ ಟಿಬಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದೀರಾ. ಈ ತರ ಆಲ್ರೆಡಿ ಟಿಬಿ ಕಾಯಿಲೆಯಿಂದ ಬಳಲ್ತಾ ಇರೋರ್ಗೆ ಮತ್ತೆ ಜನಗಳ ಸಮುದಾಯಕ್ಕೆ ಒಂದು ಸಂದೇಶನ ಕೊಡಿ ಅಂತಂದ್ರೆ ಯಾವ ತರ ಕೊಡ್ತೀರಾ? ಈಗ ಟಿಬಿ ಕಾಯಿಲೆ ಬಂದಿರೋರು ನಿಮಗ್ ಗೊತ್ತೇ ಇದೆ. ನೀವು ಅದನ್ನ ನೊಂದಿ ಅದ್ರಿಂದ ಹೊರಗಡೆ ಒಮ್ಮಿ ಬಂದಿದ್ದೀರಾ, ಜಯಶಾಲಿಯಾಗಿದ್ದೀರಾ. ಈ ತರ ಆಲ್ರೆಡಿ ಟಿಬಿ ಕಾಯಿಲೆ ಬಳಲ್ತಾ ಇರೋರ್ಗೆ ಮತ್ತೆ ಸಂಕೋಚದಿಂದ ಹೊರಗಡೆ ಹೇಳ್ಕೊಳ್ದೇ ಇರೋಂತವ್ರಿಗೆ ಸಮಾಜಕ್ಕೊಂದು ಮೆಸೇಜ್ ನ ಹೇಳಿ ಅಂತಂದ್ರೆ ಏನಂತ ನೀವು ಒಂದು ಮಾಹಿತಿ? ಮೇಡಮ್ ನಾನು ಟಿವಿ ಕಾಯಿಲೆ ಮರೆಮಾಚಬೇಡಿ. ಟಿವಿ ಲಕ್ಷಣಗಳನ್ನು ಕಂಡು ಬಂದ್ರೆ ನೀವು ಅರ್ಜೆಂಟ್ ಆಗಿ ಹೋಗಿ ಹಾಸ್ಪಿಟಲ್ ತೋರಿಸಿ. ಅಲ್ಲಿಂದ ಅವರು ಡಾಕ್ಟರ್ಗಳು ಬೇರೆ ಕಡೆ ಬರ್ಕೊಡ್ತಾರೆ ಟಿವಿ ಹಾಸ್ಪಿಟಲ್ಗೆ, ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ. ಎಲ್ಲ ಟಿವಿ ಬಂದಿದ್ರು ಕೂಡ ಭಯ ಪಡೋದು ಬೇಡ, ಒಳ್ಳೆ ಆರೋಗ್ಯವಾಗಿರ್ಬೋದು, ಬೇಗ ಗುಣಪಡಿಸ್ಕೋಬಹುದು ಅಂತ ನಾನು ಈ ಟಿವಿ ಮೂಲಕ ಎಲ್ಲರಿಗೂ ಜನಗಳಿಗೆಲ್ಲ ತಿಳಿಸ್ತಾ ಇದ್ದೀನಿ ಮೇಡಮ್. ಅಂದ್ರೆ ನೀವು ನಿಮ್ ತರಾನೇ ಎಲ್ರು ನಮ್ ತರನು ಎಲ್ಲ ಹೋಗಿ ಗುಣಮುಖವಾಗ್ಲಿ ಅಂತ ಎಲ್ಲರಿಗೂ ಹಾರೈಸ್ತೀನಿ ಮೇಡಮ್. ಟಿಬಿ ಚಾಂಪಿಯನ್ ಆಗಿ ಬೇರೆಯವ್ರು ಸಹ ಹೊರಹೊಮ್ಮಬಹುದು ಅಂತ ನೀವು ಆಶಿಸ್ತೀರಾ? ಹೌದು ಮೇಡಮ್. ಇಷ್ಟೊತ್ತು ಟಿಬಿ ಬಗ್ಗೆ, ಟಿಬಿ ಲಕ್ಷಣಗಳ ಬಗ್ಗೆ, ಟಿಬಿಯಿಂದ ಆಲ್ರೆಡಿ ತುಂಬಾ ಬಳಲ್ತಾ ಇರೋರು ಹೇಗೆ ಅವರು ಮುಂದೆ ಹೇಳ್ಕೊಳ್ದೆ ನಾಚಿಕೆಯಿಂದ ಮುಜುಗರದಿಂದ ಹಿಂದೆ ಉಳಿದಿರ್ತಾರೆ, ಅವ್ರಿಗೆಲ್ಲರಿಗೂನು ಒಂದು ಮಾದರಿಯಾಗಿ ನೀವು ಬಸವ ಶೆಟ್ರೆ ಅವರೇ ಜನಗಳಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ನೀವು ಟಿಬಿ ಚಾಂಪಿಯನ್ ನಿಮ್ ತರನೇ ಬೇರೆಯವರು ಆಗ್ಲಿ ಅಂತ ಒಂದು ಆಸೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಜನಗಳಿಗೆ ಮತ್ತೆ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಇಷ್ಟು ಒಂದು ಒಳ್ಳೆ ಮಾಹಿತಿನ ನೀಡಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ನಮ್ಮ ದೇಶ ಟಿಬಿ ಮುಕ್ತ ಭಾರತವನ್ನಾಗಿ ಮಾಡಲು ತಾವೆಲ್ಲರೂನುವೆ ಕೈ ಜೋಡಿಸೋಣ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಎಸ್ ಮ್ಯಾಮ್.